ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಪ್ರೋಮೋ ಅಂತೂ ಅಪ್ಡೇಟ್ ಆಗೋಗ್ಬಿಟ್ಟಿದೆ. ಆ ಪ್ರೋಮೋ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇದು ಬಂದ್ಬಿಟ್ಟು ವಾರದ ಜೊತೆ ಕಿಚ್ಚನ ಜೊತೆ ಅಂತೂ ಪಕ್ಕ ಆಗಿರಲ್ಲ. ಮಂಜಣ್ಣನ ಕತೆ ಕಿಚ್ಚನ ಜೊತೆ ಆಗಿರೋದಂತೂ ಗ್ಯಾರಂಟಿ. ಮಂಜಣ್ಣನಿಗೆ ರುಬ್ಬಿ ಒಗೆದು ಆರಾಕ್ತಾರೆ ಅನ್ನೋದಂತೂ ಕ್ಲಾರಿಟಿ ಸಿಕ್ತು. ಯಾಕಂದ್ರೆ ಮಾತಾಡೋದಕ್ಕೆ ತುಂಬಾ ಪಾಯಿಂಟ್ಸ್ ಇದೆ. ಅಲ್ಲಿ ಯಾರು ನೋವು ತಗೊಂಡ್ರು, ಯಾರು ನೋವು ಮಾಡಿದ್ರು, ಬಕರ ಯಾರಾದ್ರು ಅಂತ ಸುದೀಪ್ ಸರ್ ಹೇಳ್ತಾರೆ. ನನ್ನ ಪ್ರಕಾರ ಡೆಫಿನೆಟ್ಲಿ ಮೋಕ್ಷಿತನೇ ನೋವು ತಗೊಂಡಿದ್ದು. ಎಸ್ಪೆಷಲಿ ಒಂದು ಸಾಂಗ್ ಆಡೋದ್ರಿಂದ ನೀವು ಫಸ್ಟ್ ಡೇ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತ ನನ್ನ ಪ್ರಕಾರ, ಬೇಸಿಕ್ಲಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಅವ್ರು ಎಲ್ಲೂ ನಾಟಕ ಮಾಡಿದ್ರು ಆ ಸಾಂಗ್ ಹೇಳ್ಬೇಕಾದ್ರೆ ಅಂತ ಅನ್ನಿಸ್ಲಿಲ್ಲ. ಜೆನ್ಯೂನ್ ಆಗೇ ಫೀಲ್ ಆದ್ರು, ಜೆನ್ಯೂನ್ ಆಗೇ ಹತ್ರು ಅಂತಾನೆ ನನ್ಗನ್ಸಿದ್ದು. ಮಂಜಣ್ಣನೂ ಅಷ್ಟೇ, ಅಲ್ಲಿ ಮಂಜಣ್ಣ ಖಂಡಿತ ಡ್ರಾ ಮಾಡಿಲ್ಲ. ತುಂಬಾ ಜೆನ್ಯೂನ್ ಆಗೇ ಫೀಲ್ ಆದ್ರು, ಜೆನ್ಯೂನ್ ಆಗೇ ಅವರಿಂದ ಕಣ್ಣೀರು ಬಂತು. ಬಟ್ ಅದಾದ ನಂತರ ಅವತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜಣ್ಣ ಮೋಕ್ಷಿತನ ಬೇಕು ಅಂತಾನೆ ಸೇವ್ ಮಾಡಿರ್ತಾರೆ. ಆ ಥರ ಒಂದು ಸಾಂಗ್ ಎಲ್ಲ ಎಮೋಷ್ನಲ್ ಆಡಿ ನನ್ನ ತಂಗಿ ಅಂದ್ಕೊಂಡು ಸೇವ್ ಮಾಡಿರ್ತಾರೆ. ಬಟ್ ಅದೇ ನೈಟು ನನ್ನನ್ನು ಮೋಸ ಮಾಡಿಬಿಟ್ಲಾ ಅಂತ ಅವ್ರ ಎಮೋಷನ್ನ ಡೌಟ್ ಪಡ್ತಾರೆ. ಅವರ ಒಂದು ಪ್ರೀತಿ, ಅವರ ಅಣ್ಣ ಅಂತ ಕರೆದಿರೋ ಒಂದು ಪ್ರೀತಿನ ತಪ್ಪು ಭಾವನೆಯಿಂದ ನೋಡ್ತಾರೆ. ಡೆಫಿನೆಟ್ಲಿ ಈ ಪಾಯಿಂಟ್ಸ್ನ ನಮ್ಮ ಸುದೀಪ್ ಸರು ಖಂಡಿತ ಅಡ್ರೆಸ್ ಮಾಡೇ ಮಾಡ್ತಾರೆ. ಅಲ್ಲೇ ಹೇಳ್ತಾರೆ ಸುದೀಪ್ ಸರು ಯಾರು ನೋವು ಮಾಡಿದ್ರು ಅಂತ. ಡೆಫಿನೆಟ್ಲಿ ಮಂಜಣ್ಣನೇ ಮೋಕ್ಷಿತಾಗೆ ನೋವು ಮಾಡಿದ್ದು. ಆ ಥರ ಒಂದು ಎಮೋಷನ್ ಮೇಲೆ ಮಾತಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಮತ್ತೆ ಬಕರ ಯಾರಾದ್ರು ಅಂತ ಆ್ಯಡ್ ಮಾಡ್ತಾರೆ. ಈ ಬಕರ ಆ್ಯಡ್ ಯಾರಾದ್ರು ಅನ್ನೋ ಕಾನ್ಸಿಕ್ವೆನ್ಸಸ್ ಮಾತ್ರ, ಅಂದರೆ ಆ ಒಂದು ಅಡ್ರೆಸ್ ಮಾಡ್ತಿರೋದು ಬಕರ ಯಾರಾದ್ರು ಅಂತ ಸುದೀಪ್ ಸರ್ ಹೇಳ್ತಿರೋದು ಡೆಫಿನೆಟ್ಲಿ ನಮ್ಮ ಮಿಕ್ಕಿರೋ ಕಂಟೆಸ್ಟೆಂಟ್ಸು. ನಮ್ಮ ಮಂಜಣ್ಣ ಅವರ ಇಬ್ಬರ ತಂಗಿಯವ್ರನ್ನ ಸೇವ್ ಮಾಡಕ್ ಹೋಗಿ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ನ ಡೆಫಿನೆಟ್ಲಿ ಬಲುಪಶಿ ಮಾಡಿದ್ರು ಅಂತ ನನಗೆ ಕ್ಲಿಯರ್ ಆಗಿ ಅನ್ನಿಸ್ತು. ಎಕ್ಸ್ಪೆಷಲಿ ಗೌತಮಿ ಅವ್ರನ್ನ. ಗೌತಮಿ ಅವ್ರು ಕೊಟ್ಟಿದ್ದ ರೀಸನ್ ಕೂಡ ಚೆನ್ನಾಗಿರ್ಲಿಲ್ಲ. ಅದೇ ರೀಸನ್ಸು ಬೇರೆ ಕಂಟೆಸ್ಟೆಂಟ್ಸ್ ಬಂದು ಕೊಟ್ಟು ನಾಮಿನೇಟ್ ಮಾಡಿದ್ರೆ ಇದೆಲ್ಲ ನಾರ್ಮಲ್ ರೀಸನು, ಇದು ಬಿಟ್ಟು ಬೇರೆದು ಹೇಳು ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿರೋ ಕಂಟೆಸ್ಟೆಂಟ್ನೇ ನಾಮಿನೇಟ್ ಮಾಡಿದ್ರು. ಆದರೆ ಗೌತಮಿ ಅಂತ ಬಂದ ತಕ್ಷಣ ಅವ್ರ ತಂಗಿ ಆ ಒಂದು ಒಂದು ಚಿಕ್ಕ ಆಲೋಚನೆ ಕೂಡ, ಅದು ಪಾಯಿಂಟ್ ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಕೂಡ ನಮ್ಮ ಮಂಜಣ್ಣ ಯೋಚನೆ ಮಾಡಲಿಲ್ಲ. ಆ ಥರ ಯಾರು ಗೌತಮಿನ ನಾಮಿನೇಟ್ ಮಾಡಕ್ ಬಂದ್ರೋ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಗೌತಮಿ ಯಾರನ್ನ ನಾಮಿನೇಟ್ ಮಾಡಿದ್ರೋ ಅವ್ರನ್ನೇ ನಾಮಿನೇಟ್ ಮಾಡಿಬಿಟ್ಟು ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಇದರಲ್ಲಿ ಖಂಡಿತ ಬಲಿಕಾ ಬಕ್ರಾಗಳಾಗಿದ್ದು ಮಾತ್ರ ಬೇರೆ ಮಿಕ್ಕಿರೋ ಕಂಟೆಸ್ಟೆಂಟ್ಸು. ಮತ್ತೆ ಅಷ್ಟೇ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಮಾತ್ರ ಅಲ್ಲ, ನಮ್ಮ ಚೈತ್ರ ಅವರು ಕೂಡ ಅಷ್ಟೇನೆ. ಅವ್ರ ಸವಸಕ್ಕೆ ಯಾರೂ ಹೋಗಿರ್ಲಿಲ್ಲ. ಯಾಕಂದ್ರೆ ಸುದೀಪ್ ಸರೇ ಆಲ್ರೆಡಿ 2 ವಾರದಿಂದ ಬೆಂಡೆತ್ತಿದ್ದಾರೆ. ಸರಿ ಬಿಡು, ಇನ್ನು ಮಿಕ್ಕಿರೋರ ಹತ್ರ ಪಾಯಿಂಟ್ ಇದೆ ಅಂದ್ರೆ ನಾವು ಮಿಕ್ಕಿರೋರ್ನೇ ನಾಮಿನೇಟ್ ಮಾಡೋಣ ಅಂತ ಹೋಗ್ಬಿಟ್ಟು ನಾಮಿನೇಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚೈತ್ರ ಕುಂದಾಪುರ ಅವರ ಗುದ್ರನ ಅವರೇ ಒಂದು ಆಳವಾಗೆ ತೋಡ್ಕೊಂಡು ಅದರಲ್ಲಿ ಬಿದ್ದು ಮಣ್ಣು ಹಾಕೊಂಡು ಮುಚ್ಕೋತಾರೆ ಅವರು. ಅದನ್ನು ಕೂಡ ಡೆಫಿನೆಟ್ಲಿ ಮಾತಾಡ್ತಾರೆ ಸುದೀಪ್ ಸರ್. ಹೋಗ್ಲಿ, ಅವ್ರು ಕೊಟ್ಟಿರೋ ರೀಸನ್ಸ್ ಚೆನ್ನಾಗಿತ್ತು ಇಲ್ಲ, ನಮ್ಮ ಬಾಸ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ತಾಯ್ತ ಕಟ್ಟಿಸ್ಕೊಂತಾರೆ, ಬಾಸ್ ಅಂತ ಅಂತಾರೆ, ಅದು ನನಗೆ ವ್ಯಂಗ್ಯವಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನಾಮಿನೇಟ್ ಮಾಡ್ತಾರೆ. ಅದು ನಾಮಿನೇಷನ್ಗೆ ಕೊಡೋ ಅಂಥ ರೀಸನು ಖಂಡಿತ ಆಗಿರಲಿಲ್ಲ. ಮತ್ತೆ ನಮ್ಮ ಸುರೇಶ್ ಅವರು 50-50 ಹಂಚ್ಕೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ರು ಸುರೇಶ್ ಅವರು ಅಂತ ಬಂದು ನಾಮಿನೇಟ್ ಮಾಡ್ತಾರೆ. ಯಾಕಕ್ಕ ಅವಾಗ ಅವರೇ ಹೂ ಅಂದಿರ್ತಾರೆ ಸುರೇಶ್ ಅವ್ರು ಹೇಳ್ತಿರ್ಬೇಕಾದ್ರೆ, ಮತ್ತೆ ಅದನ್ನೇ ಬಂದು ನಾಮಿನೇಷನ್ ರೀಸನ್ ಕೊಡ್ತಾರೆ. ಇದೆಲ್ಲ ಒಂದು ಪಾಯಿಂಟ್ಸ್ನ, ಇದೆಲ್ಲ ಒಂದು ಕನ್ಸಿಡರೇಷನ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ಬಲಿಕಾ ಬಕ್ರ ಆಗಿದ್ದು ಮಾತ್ರ ಚೈತ್ರ ಅವರೇನೆ. ಬೇರೆಯವ್ರನ್ನ ಎಕ್ಸ್ಪೋಸ್ ಮಾಡಕ್ ಹೋಗಿ ಅವತ್ತು ಅವ್ರು ಎಕ್ಸ್ಪೋಸ್ ಆದ್ರು. ಮತ್ತೆ ಬೇರೆ ಕಂಟೆಸ್ಟೆಂಟ್ಸು ಕೂಡ ಅಷ್ಟೇನೆ ಮಂಜಣ್ಣನ ಕೈಲಿ ಬಲಿಕಾ ಬಕ್ರ ಆದ್ರು. ಯಾಕಂದ್ರೆ ಗೌತಮಿ ಮತ್ತೆ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡಕ್ ಹೋಗಿ ಬೇರೆಯವ್ರನ್ನ ನಾಮಿನೇಟ್ ಮಾಡ್ಬೇಕಾಗಿ ಬಂತು. ಬೇರೆಯವ್ರು ಏನು ಮಾತಾಡೋಕೆ ಕೂಡ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ರಾಜನ ಗಮ್ಮತ್ತು ಹಂಗಿತ್ತು. ಬಟ್ ರಾಜನ ಹಿಂತಿರುಗಿ ಕೂಡ ಬೀಳಬಹುದಾಗಿತ್ತು ಅನ್ನೋದನ್ನ ಇವತ್ತು ಸುದೀಪ್ ಸರು ಡಿಸ್ಕಸ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಮತ್ತೆ ಇದು ಎಲ್ಲ ಬಿಟ್ರೆ ಉಸ್ತುವಾರಿ ಅಂತ ಬಂದಾಗ ಮೋಕ್ಷಿತ ಮತ್ತೆ ಮಂಜಣ್ಣ ಮಾಡಿದ ಉಸ್ತುವಾರಿಗಳನ್ನ ಉಸ್ತುವಾರಿ ಒಂದು ಬಗ್ಗೆನೂ ಕೂಡ ಡೆಫಿನೆಟ್ಲಿ ನಮ್ಮ ಸುದೀಪ್ ಸರ್ ಈ ಸಲ ಅಡ್ರೆಸ್ ಮಾಡ್ತಾರೆ. ನಮ್ಮ ಪಾಸಿಟಿವಿಟಿ ಅಕ್ಕ ಗೌತಮಿ ರಜತ್ ಅವರು ಉಸ್ತುವಾರಿ ಮಂಜಣ್ಣ ಸರಿಯಾಗಿ ಮಾಡಿಲ್ಲ ಅಂತ ಅಂದಾಗ, ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಕಿಚ್ಚ ಸರ್ ಹೇಳ್ತಾರೆ ಅಡ್ರೆಸ್ ಮಾಡೇ ಮಾಡ್ತಾರೆ ಅಂತ ನಮ್ಮ ಗೌತಮಿ ಅವರು ಒಂದು ಹೇಳಿದ್ರು. ಈಗ ಒಂದು ಟಿ ಅಲ್ವಾ ಒಂದು ವಿಡಿಯೋನ ಡೆಫಿನೆಟ್ಲಿ ಪ್ಲೇ ಮಾಡಿ ತೋರಿಸ್ಬೇಕು. ಆ ಯಾವ ವಿಡಿಯೋ ಅಂದರೆ, ಆಲ್ರೆಡಿ ಟಾಸ್ಕ್ ಮುಗ್ದೋಗಿರುತ್ತೆ, ಬಜರ್ ಎಲ್ಲ ಬಂದಿರುತ್ತೆ. ಬಟ್ ಆದರೂ ಕೆಳಗಡೆ ಗೌತಮಿಯವರು ಒಂದು ಅದೇನು ಚಿನ್ನಿಯನ್ನು ತಯಾರು ಮಾಡಬೇಕಾಗಿತ್ತು ಆ ಒಂದು ಆಯುಧನ ತಯಾರು ಮಾಡಿ ಬಜರ್ ಆದಮೇಲೆ ಮೇಲೆ ಇಡ್ತಾರೆ ಯಾರಿಗೂ ಕಾಣ್ದಂಗೆ. ಇದನ್ನು ಕೂಡ ಮಂಜಣ್ಣ ಆ್ಯಕ್ಚುಲಿ ಖುದ್ದಾಗಿ ನೋಡಿರ್ತಾರೆ. ಬಟ್ ಅದಾದರೂ ಕೂಡ ಮಂಜಣ್ಣ ಎಲ್ಲೂ ಹೇಳಿರಲ್ಲ, ಯಾಕಂದರೆ ಅವ್ರ ತಂಡ ಗೆಲ್ಲಬೇಕು ಅಂತ. ಪಾಸಿಟಿವಿಟಿ ಅಕ್ಕ ಗೌತಮಿಗೆ ಅದು ಗೊತ್ತಿದ್ರೂ ಕೂಡ ಕವರ್ ಅಪ್ ಮಾಡ್ಕೊಳ್ತಾರೆ. ಸೊ ಈ ಎಲ್ಲ ಒಂದು ಪಾಯಿಂಟ್ಸ್ನು
ಡೆಫಿನೆಟ್ಲಿ ಸುದೀಪ್ ಸರ್ ಡಿಸ್ಕಸ್ ಮಾಡಬೇಕು ಎಲ್ಲರ ಮುಂದೆ ಖಂಡಿತವಾಗ್ಲೂ ಅಡ್ರೆಸ್ ಮಾಡಬೇಕು. ಮತ್ತೆ ತ್ರಿವಿಕ್ರಮು ಮೋಕ್ಷಿತಾಗೆ ಬ್ಯಾಡ್ ವರ್ಡ್ಸ್ ಮಾತಾಡಿದ್ದಾರೆ. ಅದೇ ಮೋಸಂಗೆ ತರ ಮೋಸುಂಬೇನೋ ಗೂಸುಂಬೆ ಆಟ ಆಡ್ತಾ ಇದ್ದಾರೆ. ಅದೇನೋ ಕೆಟ್ಟ ಪದ ಏನು ಅಲ್ಲ ಅಂತ ಅನ್ನಿಸ್ತು ನನಗೆ. ಬೀಪ್ ಸೌಂಡ್ ಬೇರೆ ಬಂತಂತೆ, ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗ್ತಿರೋದು. ಈ ಕಡೆ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ನ ಆಚೆ ಕಳಿಸ್ತಾರೆ ಸುದೀಪ್ ಸರ್, ಯಾಕಂದ್ರೆ ಜಗದೀಶ್ ಸರ್ ಆಚೆ ಬಂದ್ರಲ್ವಾ ಅಂತ ಕೂಡ ರೂಮರ್ಸ್ ಕೂಡ ತುಂಬಾ ಕಡೆ ಹರಿದಾಡ್ತಾ ಇದೆ. ನೋಡ್ಬೇಕು ನಿಜವಾಗ್ಲೂ ಕಿಚ್ಚ ಸರ್ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರಾ ತ್ರಿವಿಕ್ರಮ್ ಅವ್ರ ಜೊತೆ, ಇನ್ನು ಮಿಕ್ಕಿದವ್ರ ಜೊತೆ ಅಂತ. ಬಟ್ ಮೋಕ್ಷಿತಾಗೂ ಕೂಡ ಖಂಡಿತ ಕಿಚ್ಚ ಸರ್ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಒಬ್ಬರನ್ನ ಆಚೆ ಇಡಬೇಕು ಅಂತ ಒಂದು ಸೆಲೆಕ್ಟ್ ಮಾಡಕ್ ಬಂದಾಗ ಮೋಕ್ಷಿತಾ ಅವ್ರು ಕೊಟ್ಟಿದ್ದ ರೀಸನು ಅಲ್ಲಿಂದ ಇಲ್ಲಿಗೆ ತಂದಿಡ್ತಾರೆ, ಇಲ್ಲಿಂದ ಅಲ್ಲಿಗೆ ತಂದಿಡ್ತಾರೆ ಅಂತ ಒಂದು ಗುಣ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗೋನಿಗೆ ಇರಬೇಕು ಅಂತ ನನಗನ್ಸಲ್ಲ ಅಂತ ಅಂದ್ಬಿಟ್ಟು ಒಂದು ರೀಸನ್ ಕೊಟ್ಟು ತ್ರಿವಿಕ್ರಮ್ ಅವ್ರನ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಇಡ್ತಾರೆ. ಇದು ಎಷ್ಟು ಮಾತ್ರ ಕರೆಕ್ಟ್, ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಹೋಗಿರೋರು ಎಲ್ಲಾರು ಒಂದಾನೊಂದು ಸಿಚುವೇಶನ್ ಇಲ್ಲಿ ಆ ತರ ಒಂದು ಕೆಲಸ ಮಾಡೇ ಮಾಡ್ತಾರೆ. ವಾಂಟೆಡ್ಲಿ ಇಲ್ಲ ಅಂದ್ರೆ ಕಣ್ಣಿಗೆ ಎದ್ದು ಕಾಣಿಸ್ತಾ ಇರೋದು ಆ ತರ ಕೆಲಸ ಮಾಡ್ತಿದ್ದಾರೆ ಅಂತ ಮೋಕ್ಷಿತಾ ಅವರು ಎಲ್ಲಾ ಒಂದು ಫ್ಯಾನ್ ಪೇಜಸ್ ಆಗಿರ್ಲಿ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಒಂದು ಬಿಗ್ ಬಾಸ್ ರಿಲೇಟೆಡ್ ಪೋಸ್ಟ್ ಆಗಿರ್ಲಿ ನೋಡಿದ್ರೆ ನಮ್ಮ ಮೋಕ್ಷಿತಾ ಅವರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚಾಡಿ ಹೇಳೋದನ್ನ ಬಿಟ್ಟು ಸರಿಯಾಗಿ ಗೇಮ್ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋದೇ ಪ್ರತಿಯೊಂದು ಪೋಸ್ಟು ನಾನು ನೋಡ್ತಾ ಇರೋದು ಆಕ್ಚುಲಿ. ಹಂಗಿರೋ ಮೋಕ್ಷಿತಾ ಬಂದ್ಬಿಟ್ಟು ಇವತ್ತು ತ್ರಿವಿಕ್ರಮ್ಗೆ ಅದೇ ರೀಸನ್ ಕೊಟ್ಬಿಟ್ಟು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಇಂದ ಆಚೆ ಇಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಸುದೀಪ್ ಸರ್ ಇದನ್ನ ಅಡ್ರೆಸ್ ಮಾಡಬೇಕು. ಮೋಕ್ಷಿತಾ ಅವರು ಏನ್ ಮಾಡಿರೋದು ಹಂಗಾದ್ರೆ ಅನ್ನೋದು ಕೂಡ ಅವರಿಗೆ ಅರ್ಥ ಆಗಂಗೆ ಬಿಡಿಸಿ ಹೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ನಿಸ್ತು ಓವರ್ ಆಲ್ ಕಿಚ್ಚ ಸರ್ ಇನ್ನು ಯಾವ ವಿಷಯನ ಅಡ್ರೆಸ್ ಮಾಡಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಮ್ಮ ಮಂಜಣ್ಣ ಮೋಕ್ಷಿತಾಗೆ ಮಾತ್ರನೇ ಒಂದು ನಮ್ಮ ಗೌತಮಿಗೆ ಮಾತ್ರನೇ ಒಂದು ಸುಪೀರಿಯರ್ ಪೊಸಿಷನ್ ಕೊಟ್ರು ಅಂತ ನಿಮ್ಗೆ ಅನ್ನಿಸ್ತಾ? ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ಅವ್ರನ್ನ ಕಣ್ಣಲ್ಲಿ ಕಂಡು ನೋಡಬಾರ್ದು ಅಂತ ಒಂದು ರೂಲ್ ಕೊಟ್ಟಿರ್ತಾರೆ. ಬಟ್ ಗೌತಮಿ ಅವರು ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ತಾ ಇರ್ತಾರೆ, ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದು ಕ್ಯಾಪ್ಟನ್ಸಿ ರೂಮ್ ಅಂತಾನೆ ನನ್ಗೆ ಅನ್ನಿಸ್ಕೊಳ್ಳಿಲ್ಲ. ಹೋಗಿ ಗೌತಮಿ ಅವರು ಮೋಸ್ಟ್ ಆಫ್ ದ ಟೈಮ್ ಮಂಜಣ್ಣನ ಜೊತೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಕ್ಯಾಪ್ಟನ್ ರೂಮಲ್ಲೇ ಇರ್ತಾರೆ. ಅಲ್ಲಿ ಏನು ದಬ್ಬಾಳಿಕೆ ಮಂಜಣ್ಣ ಬೇರೆ ಕಂಟೆಸ್ಟೆಂಟ್ಸ್ ಮೇಲೆ ಮಾಡಿದ್ರು ಅದನ್ನ ಗೌತಮಿ ಮೇಲೆ ಮಾಡಿದ್ರು ಅಂತ ನನಗೆ ಯಾವುದೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಅನ್ನಿಸ್ಲಿಲ್ಲ. ಅದಾದ ನಂತರ ನಮ್ಮ ಮೋಕ್ಷಿತಾ ಮುಂದೆ ತಲೆ ಬಗ್ಗಿ ನಡೀರಿ ಅಂತ ಮಂಜಣ್ಣ ಒಂದು ಆದೇಶ ಕೊಡ್ತಾರೆ. ಪ್ರತಿಯೊಬ್ಬ ಹೌಸ್ ಮೇಟ್ಸು ಕೂಡ ಅದಕ್ಕೆ ಹೂ ಅಂತಾರೆ. ಬಟ್ ಗೌತಮಿ ಅವ್ರು ಮಾತ್ರ ಮಂಜಣ್ಣನ್ಗೆ ಇನ್ನೂ ವಿಷಯದ ಭೀತಿ ಬಿತ್ತಕ್ಕೇನೆ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಅಂತಾನೆ ಅನ್ನಿಸ್ತು. ಅವರೇ ಖುದ್ದಾಗಿ ಹೇಳ್ತಾರೆ, ಅವರಿಗೆ ಯಾವತ್ತು ನಾವು ತಲೆ ಬಾಗಿ ಶರಣಾಗ್ತೀವೋ ಅವತ್ತು ಅವ್ರು ಸರಿ ಅಂತ ನಾವು ಒಪ್ಕೊಂಡಂಗೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅದನ್ನ ಹೋಗಿ ರಾಜನ ಹತ್ರ ಅವ್ರಿಗೆ ಹೇಳೋ ಒಂದು ಇದು ಅವ್ರಿಗೆ ಇರ್ಲಿಲ್ಲ. ರಾಜ ಏನ್ ಹೇಳ್ತಾನೋ ಅದನ್ನ ಪಾಲನೆ ಮಾಡಬೇಕು ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಮೇಲೂ ಕೂಡ ನಮ್ಮ ಮಂಜಣ್ಣ ಎಗರೆಗರು ಕುತ್ಕೊಳ್ತಾ ಇರ್ತಾರೆ. ಬಟ್ ಅವತ್ತು ಗೌತಮಿ ಹೇಳಿದ ತಕ್ಷಣ ಅವ್ರಿಗೆ ತಲೆ ಬಗ್ಗೆ ನಡೀರಿ ಅಂತ ಒಂದು ಮಾತು ಕೂಡ ಮಂಜಣ್ಣ ಹೇಳಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಮಹಾರಾಣಿ ಗೌತಮಿ ಗುಲಾಮ ಮಂಜಣ್ಣ ಅನ್ನಂಗಿತ್ತು ಅಂತಾನೆ ಹೇಳ್ಬೋದು. ಫುಲ್ ಎಂಟೈರ್ ವೀಕ್ ಅವ್ರಿಬ್ರು ಮಧ್ಯೆ ಇದ್ದಿದ್ದ ಕೆಮಿಸ್ಟ್ರಿ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು? ಗೌತಮಿಗೆ ಸ್ಪೆಷಲ್ ಪ್ರಿಫರೆನ್ಸ್ ಮಂಜಣ್ಣ ಕೊಟ್ರಾ ಇಲ್ವಾ? ಇನ್ನು ಯಾವ್ದಾದ್ರು ಸುದೀಪ್ ಸರ್ ಡಿಸ್ಕಸ್ ಮಾಡ್ಬೇಕಾಗಿರೋ ಪಾಯಿಂಟ್ ನಿಮ್ ಪ್ರಕಾರ ನಾನೇನಾದ್ರೂ ಮಿಸ್ ಮಾಡಿದ್ದಾನೆ ಈ ವಿಡಿಯೋಗೆ ಅಂತ ನಿಮ್ಗೆ ಅನ್ಸಿದ್ರೆ ಫಟಾಫಟ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.